ಇದೀಗ ಪಬ್ಲಿಕ್ ಟಿವಿಯ ಸ್ಫೋಟಕ ಸುದ್ದಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಯಾರ ಬೆಂಬಲ ಇಲ್ಲದಿದ್ರು ಕೂಡ ಗೆಲ್ತಾರಾ ಅನ್ನುವ ಪ್ರಶ್ನೆ. ಯಾಕೆಂದ್ರೆ ಡೆವಲಪ್ಮೆಂಟ್ಸ್ ಆಗಿದೆ, ನೋಡೋಣ ಏನು ಅಂತ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಈ ಕ್ಷಣದ ಸ್ಫೋಟಕ ಸುದ್ದಿ. ಪ್ರಚಾರದ ಸಂದರ್ಭದಲ್ಲಿ ಕಾರ್ಯಕರ್ತರ ಮುಂದೆ ಬಡಾಯಿ ಕೊಚ್ಚಿಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ಅನ್ನೋದು ಈ ಕ್ಷಣ ಬರ್ತಾ ಇದೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಫಲಿತಾಂಶ ಡಿಸೈಡ್ ಆಗ್ಬಿಟ್ಟಿದೆಯಂತೆ. ಹೌದಂತೆ, ಯಾರು ಬಂದ್ರು ಬರದಿದ್ರು ತೇಜಸ್ವಿ ಸೂರ್ಯ ಗೆದ್ದು ಬಿಡ್ತಾರಂತೆ. ಅಂದರೆ ತೇಜಸ್ವಿನಿ ಅನಂತಕುಮಾರ್ ಆಗಿರಲಿ, ಅಥವಾ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರಾಗಿರಲಿ, ಅಥವಾ ವಿ ಸೋಮಣ್ಣ ಅವರಾಗಿರಲಿ, ಇವ್ರು ಯಾರು ಬರದಿದ್ರು ಅವ್ರು ಗೆದ್ದು ಬಿಡ್ತಾರಾ ಅನ್ನೋದು ಈ ಕ್ಷಣದ ಕ್ವಶನ್ ಮಾರ್ಕ್. ಬರುವಂಥ ದಿನದಲ್ಲಿ ಯಾರು ಎಲ್ಲಿಂದ ಸಪೋರ್ಟ್ ಬರುತ್ತೆ ಸಪೋರ್ಟ್ ಬರಲ್ಲ ಇದೆಲ್ಲವೂ ಇಮ್ಮೆಟೀರಿಯಲ್. ಜನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಮೋದಿಗೆ ಈ ಬಾರಿ ನಾವು ವೋಟ್ ಹಾಕಬೇಕು ಅಂತ. ಎಲೆಕ್ಷನ್ ಇಸ್ ಆಲ್ರೆಡಿ ಡಿಸೈಡೆಡ್. ನಾವ್ ಈ ಬಾರಿ ಏನ್ ಮಾಡಬೇಕು ಅಂತಂದ್ರೆ ಜನಕ್ಕೆ ವೋಟ್ ಹಾಕ್ಲಿಕ್ಕೆ ಸಹಾಯ ಮಾಡುವಂತ ಫೆಸಿಲಿಟೇಷನ್ ಮಾಡುವಷ್ಟು ಮಾತ್ರ ನಮ್ ಕೆಲಸ ಇರುವಂತ. ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ನಾಟ್, ಈ ಸತಿ ಪಾರ್ಟಿಯನ್ನು ಮೀರಿ ಈ ಬಾರಿ ಎಲೆಕ್ಷನ್ ಇದೆ, ಇದು ದೇಶದ ಎಲೆಕ್ಷನ್ ಆಗೋಗ್ಬಿಟ್ಟಿದೆ. ನನ್ನ ಸಹೋದ್ಯೋಗಿ ಸುನಿಲ್ ಗೋವಿನಕೋವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸುನಿಲ್. ಸುನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ ಹರೀಶ್. ತೇಜಸ್ವಿ ಸೂರ್ಯ ಅವರ ಈ ಮಾತು ಕಾನ್ಫಿಡೆನ್ಸಾ ಓವರ್ ಕಾನ್ಫಿಡೆನ್ಸಾ? ಇದು ಒಂಥರ ಓವರ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟ ನಂತರ ಸಾಕಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಆಮೇಲೆ ಆ ಪ್ರಚಾರಕ್ಕೂ ಕೂಡ ದೊಡ್ಡ ದೊಡ್ಡ ನಾಯಕರು ಎಲ್ಲೂ ಕೂಡ ಹೋಗಿರ್ಲಿಲ್ಲ. ಇದುವರೆಗೂ ಕೂಡ ಅವ್ರ ಪರವಾಗಿ ಕೂಡ ಪ್ರಚಾರ ನಡೆದಿಲ್ಲ. ಇವರೊಬ್ಬರೇ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಮೊನ್ನೆ ಕಾರ್ಯಕರ್ತರ ಒಂದು ಏನೋ ಉದ್ದೇಶಿಸಿ ಮಾತನಾಡುವಾಗ ಒಂದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಜನ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ. ಯಾರ್ ಪ್ರಚಾರಕ್ಕೆ ಬಂದ್ರೆಷ್ಟು ಬಿಟ್ರೆಷ್ಟು ನಾವು ಜನಗಳನ್ನ ಕರೆದುಕೊಂಡು ಹೋಗಿ ಮತ ಹಾಕ್ಸುವಂತ ಕಾರ್ಯವನ್ನ ಮಾಡ್ಬೇಕಷ್ಟೇ. ವೋಟ್ ಇಂಥವ್ರಿಗೆ ಹಾಕಿ ಅಂತ ಹೇಳಿ ಮತ ಹಾಕಕ್ ಮತಗಟ್ಟೆಗೆ ಬಂದ್ರೆ ಸಾಕು, ಬಿಜೆಪಿಗೆ ಬರುತ್ತೆ ಅನ್ನೋ ಲೆಕ್ಕಾಚಾರ ತೇಜಸ್ವಿ ಇದ್ದಾರೆ. ಹೌದು, ತೇಜಸ್ವಿ ಅವ್ರ ಮಾತು ಈಗ ಒಂಥರ ಓವರ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಯಾವ ನಾಯಕರು ಬಂದ್ರಷ್ಟು ಬಿಟ್ರಷ್ಟು ಪ್ರಚಾರಕ್ಕೆ ಈಗ ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಅವರ ಆ ಒಂದು ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ ಹರೀಶ್. ಅಂದ್ರೆ ಅಲ್ಲಿರುವಂತ ಘಟಾನುಘಟಿ ಆ ಭಾಗದ ವಿಧಾನಸಭೆ ಕ್ಷೇತ್ರದಲ್ಲಿರುವ ಶಾಸಕರು ಅಥವಾ ಇನ್ಯಾರು ನಾಯಕರುಗಳಿದ್ದಾರೆ, MLCಗಳು, ಅವ್ರು ಯಾರು ಬರ್ದೇದ್ರು ನಡೆಯುತ್ತೆ ಅಂತ ಅರ್ಥ. ಇದು ನಡೆಯುತ್ತೆ, ಅವರೇ ಹೇಳಿದ್ದಾರೆ ಯಾರು ಬರ್ದೇದ್ರು ನಡೆಯುತ್ತೆ. ಯಾಕಂದ್ರೆ ಕೆಲವರು ನಾಯಕರು ಯಾರು ಕೂಡ ಹೋಗಿರ್ಲಿಲ್ಲ, ಅದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ನಡೀತಾ ಇತ್ತು. ಆದ್ರೆ ಅವ್ರು ಹೇಳಿದಂತೆ ಯಾರು ಬಂದ್ರಷ್ಟು ಬಿಟ್ರಷ್ಟು ಈಗ ಆಲ್ರೆಡಿ ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ತೇಜಸ್ವಿ ಸೂರ್ಯ ಅವರಿಗೆ ವೋಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ನಾವು ಕರ್ಕೊಂಡು ಹೋಗ್ಬೇಕಷ್ಟೇನೆ, ಇನ್ ಬೇರೆ ಏನು ಕೆಲಸ ಮಾಡ್ಬೇಕಾಗಿಲ್ಲ. ಅಂದ್ರೆ ಪ್ರಚಾರನೇ ಬೇಕಾಗಿಲ್ಲ ನಮ್ಗೆ. ಅವ್ರನ್ನ ಕರೆದುಕೊಂಡು ಹೋಗಿ ಬೂತ್ಗಳೆಲ್ಲಿದೆ, ನಿಮ್ಮ ವೋಟ್ಗಳೆಲ್ಲಿದೆ ಅದನ್ನ ಹೇಳಿದಷ್ಟೇ ಸಾಕು, ನಾವು ಗೆದ್ಬಿಡ್ತೀವಿ ಅನ್ನೋ ಮಾತುಗಳನ್ನ ಅವರ ಮಾತುಗಳಲ್ಲಿ ಬರ್ತಾ ಇತ್ತು ಹರಿ. ಥ್ಯಾಂಕ್ ಯು ಸುನಿಲ್ ಗೋವಿನಕೋವಿ ಈ ಕ್ಷಣದ ಮಾಹಿತಿಗಾಗಿ. ಬರುವಂಥ ದಿನದಲ್ಲಿ ಯಾರು ಎಲ್ಲಿಂದ ಸಪೋರ್ಟ್ ಬರುತ್ತೆ ಸಪೋರ್ಟ್ ಬರಲ್ಲ ಇದೆಲ್ಲವೂ ಇಮ್ಮೆಟೀರಿಯಲ್. ಜನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಮೋದಿಗೆ ಈ ಬಾರಿ ನಾವು ವೋಟ್ ಹಾಕಬೇಕು ಅಂತ. ಎಲೆಕ್ಷನ್ ಇಸ್ ಆಲ್ರೆಡಿ ಡಿಸೈಡೆಡ್. ನಾವ್ ಈ ಬಾರಿ ಏನ್ ಮಾಡಬೇಕು ಅಂತಂದ್ರೆ ಜನಕ್ಕೆ ವೋಟ್ ಹಾಕ್ಲಿಕ್ಕೆ ಸಹಾಯ ಮಾಡುವಂತ ಫೆಸಿಲಿಟೇಷನ್ ಮಾಡುವಷ್ಟು ಮಾತ್ರ ನಮ್ ಕೆಲಸ ಇರುವಂತ. ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ನಾಟ್, ಈ ಸತಿ ಪಾರ್ಟಿಯನ್ನು ಮೀರಿ ಈ ಬಾರಿ ಎಲೆಕ್ಷನ್ ಇದೆ, ಇದು ದೇಶದ ಎಲೆಕ್ಷನ್ ಆಗೋಗ್ಬಿಟ್ಟಿದೆ. ಬರುವಂಥ ದಿನದಲ್ಲಿ ಯಾರು ಎಲ್ಲಿಂದ ಸಪೋರ್ಟ್ ಬರುತ್ತೆ ಸಪೋರ್ಟ್ ಬರಲ್ಲ ಇದೆಲ್ಲವೂ ಇಮ್ಮೆಟೀರಿಯಲ್. ಜನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ ಮೋದಿಗೆ ಈ ಬಾರಿ ನಾವು ವೋಟ್ ಹಾಕಬೇಕು ಅಂತ. ಎಲೆಕ್ಷನ್ ಇಸ್ ಆಲ್ರೆಡಿ ಡಿಸೈಡೆಡ್. ನಾವ್ ಈ ಬಾರಿ ಏನ್ ಮಾಡಬೇಕು ಅಂತಂದ್ರೆ ಜನಕ್ಕೆ ವೋಟ್ ಹಾಕ್ಲಿಕ್ಕೆ ಸಹಾಯ ಮಾಡುವಂತ ಫೆಸಿಲಿಟೇಷನ್ ಮಾಡುವಷ್ಟು ಮಾತ್ರ ನಮ್ ಕೆಲಸ ಇರುವಂತ. ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ನಾಟ್, ಈ ಸತಿ ಪಾರ್ಟಿಯನ್ನು ಮೀರಿ ಈ ಬಾರಿ ಎಲೆಕ್ಷನ್ ಇದೆ, ಇದು ದೇಶದ ಎಲೆಕ್ಷನ್ ಆಗೋಗ್ಬಿಟ್ಟಿದೆ.